ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬತ್ತು. ಹಾಗೆ ಇವತ್ತು ನಾನು ನಮ್ಮ ಮಂಗಳೂರು ಸೈಡಲ್ಲೆಲ್ಲ ಮಾಡೋದೊಂದು ಕೊಚ್ಚಕ್ಕಿ ಉಂಡೆ ಅಂದಳಿ ಸ್ವೀಟ್ ರೆಸಿಪಿ ಇದೆ. ಕೊಚ್ಚಕ್ಕಿ ಉಂಡೆ ಅಂದಳಿ ಅದನ್ನು ಮಾಡ್ತಾಯಿದ್ದೆ. ಅದು ಮಾಡೋದು ಹೆಂಗೆ ಅಂತ ಕಣ್ಕೊಂಡು ಬಪ್ಪ. ಮತ್ತು ಒಳ್ಳೆ ಆರೋಗ್ಯಕರವಾದಂಥ ಒಂದು ತಿಂಡಿ ಇದು. ನಮ್ಮ ಊರ ಕಡೆ ಎಲ್ಲ ಮಕ್ಕಳಿಗೆಲ್ಲ ಇದನ್ನೇ ಕೊಡ್ತಾಯಿದ್ರು. ನಾವು ಚಿಕ್ಕವ್ರು ಇರಬೇಕಾದ್ರೆ, ನಾವು ಸ್ಕೂಲಿಗೆ ಹೋಗ್ಬೇಕಾರೆಲ್ಲ ಇದನ್ನೇ ತಿಂಡಿ ಕೊಡ್ತಾಯಿದ್ರು. ಅಷ್ಟು ಹೆಲ್ದಿ ರೆಸಿಪಿ ಇದು. ನಾನಿವತ್ತು ಇಲ್ಲಿ 2 ಲೋಟ ಅಷ್ಟು ಕೊಚ್ಚಕ್ಕಿ ತಗೊಂಡಿದ್ದೆ. ಕೊಚ್ಚಕ್ಕಿ ಹೇಳ್ರೆ ಈ ಕಡೆ ಎಲ್ಲ ಕುಸುಬಲಕ್ಕಿ ಹೇಳ್ತಾರೆ, ಆ ಥರದ ಅಕ್ಕಿ ಅದನ್ನು ತಗೊಂಡಿದ್ದೆ. ಕೆಂಪಕ್ಕಿನೂ ಅಂತಾರೆ ಒಂದೊಂದು ಕಡೆ, ನಮ್ಮ ಕುಂದಾಪುರ ಸೈಡಲ್ಲೆಲ್ಲ ಕೊಚ್ಚಕ್ಕಿ ಹೇಳ್ತಾರೆ. ಅದನ್ನು ತಗೊಂಡಿದ್ದೆ 2 ಲೋಟ. ಅದನ್ನು ತೊಳೆದು ಚಂದ ಮಾಡಿ ತೊಳೆದು ಒಣಗಿ ಹಾಕಿ ಇಟ್ಕೊಂಡಿದ್ದೆ, ಒಣಸಿ ಇಟ್ಕೊಂಡಿದ್ದೆ. ಅಂದರೆ ಬಿಸಿಲಿಗೆ ಒಣಗಿಸಿಲ್ಲ, ನೆರಳಲ್ಲಿ ಒಣಸಿ ಇಟ್ಕೊಂಡಿದ್ದೆ. ಅದನ್ನೀಗ ನಾನೊಂದು ಬಾಣಲೆಲೆ ಹಾಕಿ ಹುರ್ಕೊಳ್ತಿದ್ದೆ. ಅಂದರೆ ಚಂದ ಹುರ್ಕೋಬೇಕು. ಇದು ಹುರಿದಾಗ ಆ ಅಕ್ಕಿ ದಪ್ಪ ದಪ್ಪ ಆಗುತ್ತೆ. ಅವಾಗ ಪಟಪಟ ಅಂತ ಹೊಟ್ಟುತ್ತೆ, ದಪ್ಪ ದಪ್ಪ ಆಗುತ್ತೆ. ಆವಾಗ ಅಕ್ಕಿ ಚೆನ್ನಾಗಿ ಬಾಯ್ಲ್ ಆಗಿದೆ, ಇದಾಗಿದೆ ಅಂತ ಅರ್ಥ, ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ನೋಡಿ, ಇಷ್ಟಾದರೆ ಸಾಕು. ಈ ಥರ ಆಗುತ್ತೆ ಅದು. ಇದನ್ನು ನಾನೀಗ ಒಂದು ಸಲ ತಣ್ಣಗಾಗ್ಲಿಕ್ಕೆ ಇಟ್ಕೊಳ್ತೀನಿ. ಹಾಗೆ ಒಂದು 2-3 ಸ್ಪೂನಷ್ಟು ಇಲ್ಲಿ ನಾನು ಬಿಳಿ ಎಳ್ಳನ್ನು ತಗೊಂಡಿದ್ದೆ. ಬಿಳಿ ಎಳ್ಳನ್ನು ಒಂದು ಬಾಣಲೆಗೆ ಹಾಕಿ ಹುರ್ಕೊಳ್ಳುವ. ಈಗ ಅದನ್ನು ಅಷ್ಟೇ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ನಾವು ಇದನ್ನು ಹುರ್ಕೊಂಬ. ನನ್ನ ಮಾತಲ್ಲಿ ಸ್ವಲ್ಪ ಕುಂದಾಪುರ ಕನ್ನಡ ಮಿಕ್ಸ್ ಆಯ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಂತಕ್ಕಂತ ಹೇಳಿದ್ರೆ ಕೆಲವೊಬ್ಬರು ಕುಂದಾಪುರ ಕನ್ನಡನೂ ಕೇಳ್ತರು, ಇಂಥಕ್ಕೆ ನೀವು ಕುಂದಾಪುರ ಭಾಷೆ ಮಾತಾಡೋದಿಲ್ಲ ಹೇಳಿ, ಅದಕ್ಕೋಸ್ಕರ. ಈಗ ಇದನ್ನು ಹೀಗೆ ಹೊರ್ಕೊಳ್ಳುವ. ಇದು ಈಗ ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ಳುವ. ಈಗ ನಾನು ಇಲ್ಲಿ ಒಂದು ಕೊಬ್ಬರಿಯನ್ನು ಒಂದು ಫುಲ್ ಕೊಬ್ಬರಿಕಾಯನ್ನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಮಿಕ್ಸಿ ಜಾರಲ್ಲಿ ಹಾಕಿ ಪೀಸನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಸೈಡಲ್ಲಿ ಇಟ್ಕೊಳ್ಳುವ. ಹಾಗೆ ನಾನಿಲ್ಲಿ 2 ಉಂಡೆಯಷ್ಟು ಬೆಲ್ಲ ತಗೊಂಡಿದ್ದೇನೆ. ಅದರಲ್ಲಿ ನಾನು 1.5 ಉಂಡೆಯಷ್ಟೇ ನಾನು ಬೆಲ್ಲವನ್ನು ತೊಳೆದು ಇಟ್ಕೊಂಡಿದ್ದೆ. 1.5 ಅಷ್ಟೇ ಹಾಕ್ತೇನೆ, ಫುಲ್ ಹಾಕಿದರೆ ಜಾಸ್ತಿ ಆಗುತ್ತೆ ಅಂತ. ಇವಾಗ ಬೆಲ್ಲವನ್ನು ಹಾಕಿ ನಾನು ಪುಡಿ ಮಾಡಿ ಹಾಕ್ಕೊಂಡು ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೇನೆ. ಬೆಲ್ಲವನ್ನು ಕರಗಿಸ್ಕೋಬೇಕು ನಾವಿಲ್ಲಿ. ಬೆಲ್ಲದ ಪಾಕ ಬರಬೇಕು, ಅಂದರೆ ಜಾಸ್ತಿ ಅಲ್ಲ, ಎಳೆ ಪಾಕ ಬರಬೇಕು. ಅದಕ್ಕೋಸ್ಕರ ಇವಾಗ ನಾನು ಇದನ್ನು ಬೆಲ್ಲವನ್ನು ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ನೀರಲ್ಲಿ ಹಾಕಿದರೆ ಗೊತ್ತಾಗುತ್ತೆ. ಜಾಸ್ತಿ ಗಟ್ಟಿಯಾಗುವಷ್ಟು ನಾವು ಇದನ್ನು ಕುದಿಸ್ಕೋಬಾರ್ದು, ಅಂದರೆ ಉಂಡೆ ಗಟ್ಟಿಯಾಗಿ ಬರುತ್ತೆ. ಅದಕ್ಕೆ ಇವಾಗ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥ ಕೊಬ್ಬರಿಕಾಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಕೊಬ್ಬರಿ ಮತ್ತು ಬೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಪುಡಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳುವ. ಈ ರೀತಿ ನೈಸಾಗಿ ಅಕ್ಕಿಯನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು. ಅದನ್ನು ಹಾಕಿ ಈ ಅಕ್ಕಿ ಕಾಯಿ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಅಕ್ಕಿ ಪುಡಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲವೂ ಮಿಕ್ಸ್ ಆಗಬೇಕದು. ಈ ಮೂಮೆಂಟಲ್ಲಿ ನೀವು ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಎಲ್ಲವೂ ನೀಟಾಗಿ ಮಿಕ್ಸ್ ಆಗಿದೆ ಅಲ್ಲ. ನಾನಿಲ್ಲಿ ಹುರಿದಿಟ್ಕೊಂಡಿರುವಂಥ ಬಿಳಿ ಎಳ್ಳನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಇವಾಗ ಬಿಳಿ ಎಳ್ಳು ಹಾಕಿ ನೀಟಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳುವ. ಇದು ಇವಾಗ ಮಿಕ್ಸ್ ಆಗ್ತಾ ಬಂತು ನೋಡಿ. ಈ ರೀತಿ ಮಿಕ್ಸ್ ಆಗಬೇಕು, ಎಲ್ಲಿ ಸಹ ತಳ ಅಂಟ್ಕೊಳ್ತಾ ಇಲ್ಲ ನೋಡಿ. ಇದು ಈ ಹದ ಕರೆಕ್ಟಾಗಿದೆ. ಇವಾಗ ಇದನ್ನು ಉಂಡೆ ಮಾಡ್ಕೋಬೇಕು ನಾವು. ಸ್ವಲ್ಪ ತಣ್ಣಗಾದ ತಕ್ಷಣ ಉಂಡೆ ಮಾಡ್ಕೊಳ್ಳುವ, ಯಾಕಂದರೆ ಬಿಸಿ ಇದ್ದಾಗ ಆಗಲ್ಲ. ನನಗೆ ಇದಕ್ಕೆ ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕ್ಕೊಂಡಾಗ ಕೈಗೆ ಅಂಟ್ಕೊಳ್ಳಲ್ಲ, ಹಾಗೆ ಉಂಡೆ ಕಟ್ಟಲಿಕ್ಕೂ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿ ಬರುತ್ತೆ ತುಪ್ಪ ಹಾಕಿದರೆ. ಇವಾಗ ಇದನ್ನು ಉಂಡೆ ಮಾಡ್ಕೊಳ್ಳುವ. ತುಪ್ಪ ಹಾಕಿದ್ದನ್ನು ನೀಟಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೋಬೇಕು. ಈ ಹದ ಆದರೆ ಸಾಕು. ಇವಾಗ ಉಂಡೆ ಮಾಡ್ಕೊಳ್ಳೋ. ನೋಡಿ, ನೀಟಾಗಿ ಉಂಡೆ ಮಾಡಲಿಕ್ಕೆ ಬರುತ್ತೆ ನೋಡಿ. ಆರೋಗ್ಯಕರವಾದ ಕೊಚ್ಚಕ್ಕಿ ಉಂಡೆ, ಕುಸುಬಲಕ್ಕಿ ಉಂಡೆ ಸ್ವೀಟ್ ರೆಸಿಪಿ. ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಇದು. ಮಕ್ಕಳಿಗೆ ಆಗಲಿ ಯಾರಿಗೆ ಆಗಲಿ ತುಂಬಾ ಹೆಲ್ದಿ ಆದ ಒಂದು ಫುಡ್ಡು. ನೀವು ಸ್ನ್ಯಾಕ್ಸ್ ಇರಲಿ, ಈವ್ನಿಂಗ್ ಸ್ನ್ಯಾಕ್ಸ್ ಇರಲಿ, ಆವಾಗ ನಿಮಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ತಿನ್ನಲಿಕ್ಕೆ ಕೂಡ ಒಳ್ಳೆಯ ಒಂದು ರೆಸಿಪಿ ಇದು. ಮಾಡಲಿಕ್ಕೆ ಸಹ ಜಾಸ್ತಿ ಟೈಮ್ ಇಲ್ಲ, ಹಾಗೆ ಜಾಸ್ತಿ ಐಟಮ್ಸ್ ಕೂಡ ಇಲ್ಲ. ಕಡಿಮೆ ಸಮಯದಲ್ಲಿ ಕಡಿಮೆ ಐಟಮ್ಸಿಂದ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ. ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಕೊಂಡು ತಿಂತಾರೆ, ಯಾಕಂದರೆ ಈ
ನಾವು ಕುಸುಬಲಕ್ಕಿ ಅಂತೇವಲ್ಲ, ಕುಚ್ಚಕ್ಕಿ ಅಂತ ಹೇಳ್ತೇವಲ್ಲ, ಅದು ಹೊರದಾಗ ಅದರ ಗಮನೇ ಬೇರೆ. ಅದರಲ್ಲಿ ಬರುವಂಥ ಒಂದು ಪರಿಮಳ ಉಂಟಲ್ಲ, ನಿಜವಾಗ್ಲೂ ಅದು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನುವಂಥರ ಒಂದು ಫುಡ್ ಇದು. ನೋಡಿದ್ರಲ್ಲ, ನಾನು ಎಲ್ಲವನ್ನು ಅದೇ ರೀತಿ ಉಂಡೆ ಮಾಡಿಕೊಂಡೆ. ಇವಾಗ ನಮ್ಮ ಕೊಚ್ಚಕ್ಕಿ ಉಂಡೆ ರೆಡಿ ಆಯಿತು, ಕುಸುಬಲಕ್ಕಿ ಉಂಡೆ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಯಾಕಂದರೆ ನಾನು ಮುಂದೆ ಹಾಕುವ ಎಲ್ಲ ವಿಡಿಯೋವು ನಿಮಗೆ ಬರುತ್ತೆ. ಇವಾಗ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದನ್ನು ನಾನು ಇವಾಗ ಪೀಸ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಯಾವ ರೀತಿ ಬಂದಿದೆ ಅಂತ. ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ. ಇಷ್ಟೋ ತನಕ ನನ್ನ ವಿಡಿಯೋ ನೀವೆಲ್ಲ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.